ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವೆಲ್ಲ ಏನು ಅಪೇಕ್ಷೆ ಮಾಡ್ತಾ ಇದ್ದೀವಿ ಅಂದರೆ, ನಿನ್ನೆ ಸದನ ನಡೆಯುವಾಗ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯ ಮತ್ತು 2Dಯಲ್ಲಿ ಸೇರಿದಂಥ ಮರಾಠ, ಜೈನ, ಕ್ರಿಶ್ಚಿಯನ್ರು ಎಲ್ಲರದ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಾವು ಇವತ್ತು ನಿರೀಕ್ಷೆ ಮಾಡಿದ್ದು ಕೇವಲ ಮಾನ್ಯ ಗೃಹ ಮಂತ್ರಿಗಳ ಈ ಒಂದು ನಿನ್ನೆ ನಡೆದಂಥ ಘಟನೆ ಬಗ್ಗೆ ಅವರಿಂದ ನಾವು ಒಂದು ಹೇಳಿಕೆ ನಮಗೆ ಬೇಕಾಗಿದೆ. ನಾವು ನಮ್ಮ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡಿ ಈ ಒಂದು ಅಧಿವೇಶನವನ್ನು ಹಾಳು ಮಾಡಬಾರ್ದು. ಧರಣಿ, ಅಹೋರಾತ್ರಿ ಧರಣಿ ಇವೆಲ್ಲ ಏನು ನಮಗೆ ಲಾಭ ಕೊಡುವಂಥದ್ದಲ್ಲ. ನಾವು ಆದಷ್ಟು ಪ್ರತಿಯೊಂದು ನಿಮಿಷನೂ ಸಹ ನೀವೇನೋ ಹೇಳಿಕೆ ಕೊಟ್ಟಿದ್ದಲ್ಲ, 25 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ, ಅದಕ್ಕೆ 1 ರೂಪಾಯಿನೂ ಸಹ ಹಾನಿಯಾಗದ ರೀತಿಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ವಕಫ್ ಬಗ್ಗೆ, ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮತ್ತು ಮೂಡಾ ಬಗ್ಗೆ, ವಾಲ್ಮೀಕಿ ಬಗ್ಗೆ, SCP TSP ಸುಮಾರು 24,000 ಕೋಟಿ ಡೈವರ್ಟ್ ಮಾಡಿದ್ರ ಬಗ್ಗೆ ನಾವು ಇಲ್ಲಿ ಬೋಯಿ ನಿಗಮದಲ್ಲಾದ ಹಗರಣ ಬಗ್ಗೆ ನೋಡಿ ನಾವು ಪ್ರಾಮಾಣಿಕವಾಗಿ ಮಾನಸಿಕವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರನ್ನ ವಿನಂತಿ ಮಾಡಿಕೊಂಡು ನಾವು ಚರ್ಚೆಗೆ ಸಿದ್ಧಾಗಿದ್ದೀವಿ ಅಧ್ಯಕ್ಷ. ಆದರೆ ಓಕೆ ಅನ್ಬೇಡ್ರಿ, ನಾವು ಇನ್ನೂ ಒಂದು 15 ಮಿನಿಟ್ ಮಾತಾಡಿದ್ವಿ. ನೀವು ಓಕೆ ಟಾಟಾ ಬೇಡ, ಈಗ ಲಾಸ್ಟಿಗೆ ಮುಂದೆ ಹೋಗ್ಲಿ ಅಂತ ಹೇಳಿ. ಈಗ ಅಧ್ಯಕ್ಷರೇ, ನಾವು ಮಾನ್ಯ ಗೃಹ ಮಂತ್ರಿಗಳು ಹೇಳಿದಂತ ಅವರ ಹೇಳಿಕೆಗೆ ನಾವು ಸ್ಪಷ್ಟೀಕರಣ ಕೇಳಿದ್ ಬಿಟ್ರೆ ಏನೂ ಚರ್ಚೆ ಮಾಡಬಾರ್ದತ್ತಿತ್ತು. ಆದರೆ ತಾವು ಇವತ್ತೇನು ಮಾಡಿದ್ರಿ, 2A, 2B, 2C ಎಲ್ಲ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ರಿ. ಅದ್ರಾಗ ನಾನು ಜ್ವಲಂತ ದುರ್ದೈವ ಅಂದ್ರೆ ಯಾವುದೇ ಮಂತ್ರಿಗಳು ಸದನದಲ್ಲಿ ಅವರ ಇಲಾಖೆಗೆ ಸಂಬಂಧ ಇಲ್ಲಾರ್ದಂಥದ್ರಲ್ಲಿ ಬಾಯಿ ಹಾಕುವುದು, ಮೇಲಿಂದ ಮೇಲೆ ಎದ್ದು ನಿಲ್ಲುವುದು, ಇದು ಒಂದು ಸದನದ ಗೌರವ ಅಲ್ಲ, ಸಭ್ಯತೆ ಅಲ್ಲ. ಸಚಿವರ ಅಂದಮೇಲೆ ಅವ್ರಿಗೆ ವಿಶೇಷವಾದಂಥ ಅಧಿಕಾರ ಇದೆ, ಗೌರವ ಇದೆ. ಪ್ರತಿಯೊಂದಕ್ಕೆ ಎದ್ದು ನಿಂತು MLAಗಳು ನಾವು ಮಾಡಬೇಕದು. ಹೊಸದಾಗಿ ಬಂದಂತ MLAಗಳು ಅವರು ಮಾಡ್ತಾರೆ ಬಿಟ್ಟು ಅವ್ರಕ್ಕಿಂತ ಅಲ್ರಿ, ಅದು ಸಬ್ಜೆಕ್ಟ್ನೇ ಐತ್ರದು. ಸಬ್ಜೆಕ್ಟ್ ಬಿಟ್ಟು ನಾನು ಪಾಕಿಸ್ತಾನ ಬಗ್ಗೆ ಮಾತಾಡಕತ್ತೀನಿ, ನೀವು ಒಳ್ಳೆ ಸಬ್ಜೆಕ್ಟ್ ಐತ್ರಿ, ಓಕೆ ಐತ್ರಿ, ಅದು ನೀವು ಆರಾಮ್ ಕೂತ್ ಬಿಡ್ರಿ. ನಾ ಎಲ್ಲ ಬರೋಬ್ಬರಿ ಮಾತಾಡ್ತೀನಿ, ಲೈನ್ ಬಗ್ಗೆ ಮಾತಾಡ್ತೀನಿ, ನನಗೆ ಯಾರು ಡಿಸ್ಟರ್ಬ್ ಮಾಡೋದು, ನಾ ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ. ಅಧ್ಯಕ್ಷರೇ, ಇವತ್ತು ನಾ ಮೊದಲು ನಿನ್ನೆಗೆ ಆದ ಘಟನೆ ಬಗ್ಗೆ ಹೇಳ್ತೀನಿ. ನಾವು ಹೋರಾಟ ಪ್ರಜಾತಂತ್ರದಲ್ಲಿ ಒಂದೊಂದು ಮಾದರಿ ಹೋರಾಟ ನಾವು ಮಾಡ್ತೀವಿ. ನೀವು ಎತ್ತಿನ ಗಾಡಿ ತಗೊಂಡು ಬೆಂಗಳೂರು ವಿಧಾನಸೌಧಕ್ಕೆ ಬಂದಿದ್ದಿಲ್ಲ, ಮ್ಯಾಕ್ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬಂದಿದ್ರಲ್ಲ. ಈ ಟ್ರ್ಯಾಕ್ಟರ್ ತರೋದೇನು ಅಪರಾಧಿಕ ಅಥವಾ ನಾವು ಭಯೋತ್ಪಾದಕರ? ಆ ಪಂಜಾಬ್ ಬಾರ್ಡರ್ದಲ್ಲಿ ಮಾಡ್ದಂಗೆ ನಾವು ಹೋಗಿ ಇದು ನಮ್ಮ ಲಾಲ್ ಕಿಲಾ ಮೇಲೆ ಏನಾದರೂ ಇದನ್ನ ಜೆಂಡಾ ಹಾರಿಸುವಂಥ ದುಷ್ಟ ಶಕ್ತಿಗಳ ನಾವು ರೈತರ ಮಕ್ಕಳ್ರಿ, ಅನ್ನ ಹಾಕೋರು, ನಮ್ಮ ಸಮುದಾಯಕ್ಕೆ ನ್ಯಾಯ ಬೇಡುದು ತಪ್ಪ. ಇದನ್ನ ನೀವು ಒಂದು ರೀತಿ ಭಯೋತ್ಪಾದಕ ರೀತಿಯಲ್ಲಿ ಪೊಲೀಸರು ದಿನ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೆ, ತಾಲೂಕಾ ಮುಖಂಡರಿಗೆ ಫೋನ್ ಮಾಡಿ ಧಮಕಿ ಹಾಕುವುದು, ಬೆದರಿಸುವುದು, ನೀನು ನೋಡ್ಕೋತೀನಿ ಅನ್ನೋದು PSI, ಈ ರೀತಿ ಒಂದು 15-20 ದಿವಸದಿಂದ ಮೆಂಟಲಿ ಟಾರ್ಚರ್ ಮಾಡೋದು. ಟ್ರ್ಯಾಕ್ಟರ್ ತರೋರ ಬಗ್ಗೆ ಅಂತರೂ ಹೀನಾಯ ಮಾನಾಯ ಮಾಡಿ ಹೊತ್ತು ನಮಗೆ ಅಪಮಾನ ಮಾಡುವಂಥ ಕೆಲಸ ಮಾಡೋದು. ಗೃಹ ಮಂತ್ರಿಗಳು ಅವ್ರ ಪಾಪ ಮಾನ್ಯ ಅವ್ರ ಸ್ಟೇಟ್ಮೆಂಟ್ ಮಾಡೋದು, ಇಲ್ಲ ನಾವು ಏನು ಇರ್ಕೊಳಪ್ಪ, ಇಲ್ಲ ನಾವು ಟೆಂಪೋ ಟ್ಯಾಕ್ಸಿಗೆ ಅವಕಾಶ ಕೊಡ್ತೀವಿ. ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಗೃಹ ಮಂತ್ರಿಗಳು ಇವತ್ತು ಬಹಳಷ್ಟು ವಿಚಾರ ಮಾಡಿ, ಯಾಕಂದ್ರೆ ಮುಖ್ಯಮಂತ್ರಿಗಳ ಮನಸ್ಸಿರಲಿಲ್ಲ, ಜೀಪನ್ನು ಬಿಡಬಾರ್ದತ್ತೆ ಇತ್ತು ಅವ್ರ ತಲೆಗೇನಿತ್ತು ಗೊತ್ತಿಲ್ಲ. ಯಾಕೋ ದೊಡ್ಡ ಮನಸ್ಸು ಮಾಡಿ ನಮ್ಮ ಗೃಹ ಮಂತ್ರಿಗಳು ಒಂದು ಹೆಜ್ಜೆ ಮುಂದೋಗಿ ಏನೂ ಮಾಡೋದಲ್ರಿ. ನೀವೇ ಹೇಳಿರಲ್ಲ, ಅವ್ರಿಬ್ಬರೇ ಹಂಚ್ಕೊಳಕತ್ತಾರ, ನಾ ಏನು ಮಾಡ್ಲತ್ತೇಳಿ, ನಾ ಏನು ಮಾಡೋದಿಲ್ಲ.